ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ. ಅಲ್ಲೊಂದು ಆನೆ ಇದೆ ಅಪ್ಪ, ನಾನು ನಿನ್ ಕೈಗೆ ಒಂದು ಪಾತ್ರೆ ಕೊಡ್ತೀನಿ, ಈ ಪಾತ್ರೆಯಲ್ಲಿ ಆನೆಯನ್ನ ಅಡಗಿಡಿಸ್ಲಿಕ್ಕಾಗತ್ತಾ? ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ರೆ ಇವನೇನಪ್ಪ ಹುಚ್ಚ ಅಂತ ಹೇಳಿ ಅನ್ಕೊಳ್ತಾರೆ. ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ನಮ್ಮಪ್ಪ, ನಮ್ಮ ಸ್ವಾಮಿಯಾದ ಪರಮಾತ್ಮನಿಗೆ ಅದು ಸಾಧ್ಯ. ಯಾಕೆ ಅಂದ್ರೆ ಕೃಷ್ಣ ಅವತಾರದಲ್ಲಿ ಯಶೋಧೆಯು ಕೃಷ್ಣನಿಗೆ ಈ ಮಣ್ಣು ತಿಂದೇನೋ ಬಾಯಿ ತೆಗೆದು ತೋರಿಸು ಅಂತಂದಾಗ್ಲೇ ಆ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿ ಪರಮಾತ್ಮ ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು, 14 ಲೋಕಗಳಲ್ಲಿ ಜಂಬೂದ್ವೀಪ, ಆ ಜಂಬೂದ್ವೀಪದಲ್ಲಿ ಒಂದು ಭರತಖಂಡ, ಆ ಭರತಖಂಡದಲ್ಲಿ ಒಂದು ನಂದಗೋಕುಲ, ಆ ನಂದಗೋಕುಲದಲ್ಲಿ ಒಂದು ಯಶೋದೆ ಕೃಷ್ಣನಿಗೆ ಕೇಳ್ತಾ ಇದ್ದಾಳೆ, ನೀನು ಮಣ್ಣು ತಿಂದೇನೋ ಬಾಯಿ ತೆಗೆದು ತೋರಿಸು ಅಂತ. ಆಗ ಕೃಷ್ಣ ಬಾಯಿ ತೆಗೆದು ತೋರಿಸ್ತಿದ್ದಾರೆ. ಮತ್ತೆ ಆ ಬಾಯಲ್ಲಿ ಇಡೀ ಬ್ರಹ್ಮಾಂಡ, 14 ಲೋಕಗಳು, ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು, ಒಂದು ಜಂಬೂದ್ವೀಪ, ಆ ಜಂಬೂದ್ವೀಪದಲ್ಲಿ ಒಂದು ಭರತಖಂಡ, ಅದರಲ್ಲಿ ಒಂದು ನಂದಗೋಕುಲ, ಅಲ್ಲಿ ಯಶೋದೆಯು ಕೃಷ್ಣನಿಗೆ ನೀನು ಬಾಯಿ ತೋರಿಸು ಅಂತ ಕೇಳ್ತಿದ್ದಾಳೆ. ಹೀಗೆ ಇಷ್ಟೆಲ್ಲವನ್ನೂ ಕೂಡ ಅನೇಕ ರೀತಿಯಾಗಿ ತೋರಿಸಿದನಲ್ಲ ಪರಮಾತ್ಮ, ಇವನಿಗೆ ಎಲ್ಲಿಪ್ಪ ಗರ್ಭವಾಸ ಇದೆ